ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕೆಲಸ ಮಾಡಿ ನೀವು ಟೆಂಡರ್ ಕಳೆದಾಗ ನಾನು ಗಮನಿಸ್ತಾ ಹಿಂದಿನ ವರ್ಷದ SSLC ಪರೀಕ್ಷಾ ಫಲಿತಾಂಶ 81% ಇದ್ದು ಬಳ್ಳಾರಿ 31ನೇ ಸ್ಥಾನದಲ್ಲಿರೋದ್ರಿಂದ ಪರೀಕ್ಷಾ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಮಾನ್ಯ CEO ಅವರು ಹಾಗೂ DC ಅವರು ಹಮ್ಮಿಕೊಂಡಿದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಸರ್ ಪ್ರತಿಬಿಂಬ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇದು ಆಯ್ತು. ಈಗ ಪ್ರೆಸೆಂಟ್ ಹೇಳಿ ನೆಕ್ಸ್ಟ್ 10th ರಿಸಲ್ಟ್ ಹತ್ರ ಬರ್ತದೆ. ಏನು ಅದೇ ಸರ್, ಈಗ 11 ಏನು ಘಟಕ ಪರೀಕ್ಷೆಗಳು ನಡೆದಿದ್ದಾವೆ ಅದರಲ್ಲಿ ಸರಾಸರಿ 77% ಮಾತ್ರ ಮಕ್ಕಳು ನಕಲು ರಹಿತ ಪರೀಕ್ಷೆಯನ್ನು ಎದುರಿಸಿ ಅಷ್ಟು ಪರ್ಸೆಂಟೇಜ್ ಬಂದಿದ್ದಾವೆ ಸರ್. 11 ಘಟಕ ಪರೀಕ್ಷೆ ಏನಾಗಿದೆ ಅದರ ವಿಶ್ಲೇಷಣೆ ಎಲ್ಲ ಆಗಿದೆ ಸರ್. ಇನ್ನು 5ನೇ ತಾರೀಕಿಂದ ನಮಗೆ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸರ್. ಜಿಲ್ಲಾ ಪ್ರಿಪರೇಟರಿ ಎಕ್ಸಾಮ್ 5ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ವಶನ್ ಪೇಪರನ್ನು ಆಲ್ರೆಡಿ ಸಂಪನ್ಮೂಲ ವ್ಯಕ್ತಿಗಳಿಂದ ಪ್ರಶ್ನೆ ಪತ್ರಿಕೆ ಇಟ್ಟಿದ್ದಾರೆ. ಅದನ್ನು ಇನ್ನು ಇವತ್ತು ನಾಳೆ ಮುಖ್ಯೋಪಾಧ್ಯಾಯರಿಗೆ ಕಳಿಸ್ತಾರೆ. ಅವರಲ್ಲೇ ಕ್ವಶನ್ ಪೇಪರನ್ನು ಪ್ರಿಂಟ್ ಮಾಡಿಸಿ ಮಕ್ಕಳಿಗೆ ಕೊಡ್ತಾರೆ. ಈ ಥರ 5ನೇ ತಾರೀಕಿಂದ ಜಿಲ್ಲಾ ಮಟ್ಟದ ಪರೀಕ್ಷೆ ನಡೀತದೆ. ನಂತರ ಸರಣಿ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಪ್ರತಿ ಶಾಲೆಯಲ್ಲೂ ಕೂಡ ಅವರು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ತೀರ್ಮಾನ ತಗೊಂಡಾರೆ ಸರ್. ಆನಂತರ ಹಳೆ ಪ್ರಶ್ನೆ ಪತ್ರಿಕೆಗಳು 10 ವರ್ಷದ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಪೋಷನ್ ಮುಗಿದ ತಕ್ಷಣವೇ ಮಕ್ಕಳಿಗೆ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಈ ಥರ ಪಾಸಿಂಗು ಮತ್ತು ಎಬೋ ಆವರೇಜ್ ಇದು ಮಾರ್ಕ್ಸ್ ತೆಗಿಲಿಕ್ಕೆ ಆ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ವರ್ಕ್ ಮಾಡಿಸ್ತಾ ಇದ್ದಾರೆ ಸರ್. ಆನಂತರ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮು ಫೆಬ್ರವರಿ 26ರಿಂದ ಕಮೆಂಟ್ಸ್ ಆಗುತ್ತೆ ಸರ್. ಅದು ಕೂಡ ರಾಜ್ಯ ಮಟ್ಟದಿಂದ ಬರ್ತದೆ. ಸೊ ಈ ಥರ ಸರಣಿ ಪರೀಕ್ಷೆಗಳನ್ನು ಮಾಡಿದಾಗ ಮಕ್ಕಳು ಎಕ್ಸಾಮ್ ಬರೆದು ಪ್ರಶ್ನೆ ಪತ್ರಿಕೆಗಳ ಒಂದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಅವರು ಬರೀಲಿಕ್ಕೆ ಸಮರ್ಥರಾಗ್ತಾರೆ. ಈ ರೀತಿ ಆ ಮಕ್ಕಳಿಗೆ ಬರೆಯುವ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಇದ್ದೇವೆ ಸರ್. ಅದು ನಕಲು ಮುಕ್ತ ಆಗಿರೋದ್ರಿಂದ ಮಕ್ಕಳು ಯಾವುದೇ ಒಂದು ಪರೀಕ್ಷೆ ಭಯ ಇಲ್ಲದಂತೆ ಅವರು ಪರೀಕ್ಷೆ ಬರಲಿಕ್ಕೆ ಪೋಷಕರ ಸಭೆಯನ್ನು ಕರೀತಾ ಇದ್ದಾರೆ. ಆನಂತರ ತಾಯಂದಿರ ಸಭೆಯನ್ನು ಶಾಲೆಗಳಲ್ಲಿ ಕರೀತಾ ಇದ್ದಾರೆ ಸರ್. ನಾನು ಕೂಡ 2-5 ಅಟೆಂಡ್ ಮಾಡಿದ್ದೀನಿ ಸರ್. ಅಲ್ಲಿ ಪೋಷಕರಿಗೆ ಯಾವುದೇ ಕಾಪಿ ಅಥವಾ ನಕಲು ಮಾಡಲಿಕ್ಕೆ ಅವಕಾಶ ಇರಲ್ಲ. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವ್ರಿಗೆ ಕಳಿಸ್ಬೇಕು. ಆ ಮಕ್ಕಳ ಜೊತೆಗೆ ಯಾರು ಕೂಡ ಪೋಷಕರಾಗಲಿ ಅವ್ರ ಅಣ್ಣ ತಮ್ಮಂದ್ರೆ ಯಾರು ಬರವಾಗಿಲ್ಲ ಅಂತೇಳಿ ಅವ್ರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೀವಿ ಸರ್. ಆನಂತರ ಸರ್ ಕಂಪ್ಲಿಯಲ್ಲಿ ಗೌರ್ಮೆಂಟ್ ಟೀಚರ್ಸ್ ಆ ಕಡೆ ಕಡಿಮೆನೇ ಇದ್ದಾರೆ ಸರ್. ಸರ್ ನಾನು ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ ಸರ್. ಅವರು ಕುರ್ಗೋಡು ಆದರೆ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದೀನಿ ಸರ್ ಆ ಕಡೆ. ಹೌದು ಸರ್, ಗೌರ್ಮೆಂಟ್ ಟೀಚರ್ಸ್ ಇಲ್ಲದಿದ್ದಂಥ ಶಾಲೆಗೆ 30 ಸರ್ಕಾರಿ ಶಾಲಾ ಸುಮಾರು 708 ಹುದ್ದೆಗಳು ಖಾಲಿ ಇದ್ದಾವೆ ಸರ್. ಅದರಲ್ಲಿ ಗೆಸ್ಟ್ ಟೀಚರ್ಸ್ ನಾವು ಕೊಟ್ಟಿದ್ದೇವೆ. ಮತ್ತೆ ಇಲ್ಲ ತುಂಬಾನೇ ಗೌರ್ಮೆಂಟ್ ಟೀಚರ್ಸ್ ಖಾಲಿ ಹುದ್ದೆಗಳು 708 ಇದಾವೆ ಸರ್. ಅದರಲ್ಲಿ ನಾವು 406 ಗೆಸ್ಟ್ ಟೀಚರ್ಸ್ ತಗೊಂಡಿದ್ವಿ.
ಇನ್ನು GPT ಟೀಚರ್ಸ್ ಈಗ 406 ಜನ ಟೀಚರ್ಸ್ನಲ್ಲಿ 383 GPT ಟೀಚರ್ಸ್ ತಗೊಂಡು ಒಬ್ಬರು ಯಾರಾದ್ರೂ ಒಬ್ಬರು ಹಾಕೊಳ್ಳಿ ಜವಾಬ್ದಾರಿ ಟೀಚರ್ಸ್ ಗೌರ್ಮೆಂಟ್ ಟೀಚರ್ಸೇ ಇಲ್ಲ ಸರ್. ಅಲ್ಲಿಂದ ಟ್ರಾನ್ಸ್ಫರ್ ಆಗಿಲ್ಲ ಸರ್. ಈಗ ಇದು ಭರ್ತಿ ಕೊಡ್ತಾ ಇತ್ತು ನಾಳೆ. ಸೊ ಅದರಲ್ಲಿ ಹೆಡ್ ಮಾಸ್ಟರ್ಸ್ ಬರ್ತಾರೆ ಸರ್, ಆಯ್ಕೆ ಮಾಡಿಕೊಂಡು ಬರ್ಕೊಂಡ್ರಿ ಸರ್. ಕೆರೆಕೆರೆ ಹೆಣ್ಣಿನೂರು ಬರ್ಕೊಂಡು ಅಲ್ಲಿ ಈಗೇನು GPT ಟೀಚರ್ಸ್ 20-30 ಜನ ಬರೋರಿದ್ದಾರೆ ಸರ್, ಅವ್ರನ್ನ ಅಲ್ಲಿಗೆ ಹಾಕಿ ಸರ್. ಅವ್ರು ರೆಗ್ಯುಲರ್ ಟೀಚರ್ಸ್ ಗೌರ್ಮೆಂಟ್ ಟೀಚರ್ಸ್. ನಮಗೆ ಕೇವಲ 60 ಮಿಲಿಮೀಟರ್ ಆಗಿದೆ ಸರ್. ಶೇಕಡ 55ರಷ್ಟು ಟಿಪ್ ಸಿಕ್ಕಿದೆ ಸರ್. ಮತ್ತು ಹಿಂಗಾರ ನಮಗೆ ಕಿತ್ನಾಗಲ್ಲಿ 75,000 ಕುರಿ ಇತ್ತು. ಅದರಲ್ಲಿ 25,439 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿದೆ, 32% ಮಾತ್ರ ಬಿತ್ತನೆ ಆಗಿದೆ ಸರ್. ರಸಗೊಬ್ಬರಕ್ಕೆ ಸಂಬಂಧಿಸಿದಂತೆ ನಮಗೆ ಸಮರ್ಪಕವಾಗಿ ದಾಸ್ತಾನಿದೆ ಸರ್. 34,611 ಮೆಟ್ರಿಕ್ ಟನ್ ನಮ್ಮಲ್ಲಿ ದಾಸ್ತಾನಿದೆ ಸರ್. ಅದರಲ್ಲಿ 15,000 ಮೆಟ್ರಿಕ್ ಟನ್ ಯೂರಿಯಾ, 13,000 ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಮತ್ತು 5,000 ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಇದೆ ಸರ್. ದಾಸ್ತಾನಿದ್ದು ಎಲ್ಲಿ ಕೊರತೆ ಇದೆ ಸರ್. ಬೇಸಿಗೆಯಲ್ಲಿ ನಮ್ಮ ನೀರಾವರಿ ಬೆಳೆಗಳಿಗೆ ಸಮರ್ಪಕವಾಗಿ ದಾಸ್ತಾನಿದೆ ಸರ್. ಮತ್ತು ಬಿತ್ತನೆ ಬೀಜನೂ ಅಷ್ಟೇ ಸರ್. ನಮ್ಮ ಮುಂಗಾರು ಮತ್ತು ಹಿಂಗಾರ ನಮಗೆ ಸಮರ್ಪಕವಾಗಿ ದಾಸ್ತಾನಿದ್ದು ಸಮರ್ಪಕವಾಗಿ ವಿಸ್ತರಣೆ ಆಗಿಸಿ ಅಲ್ಲಿ ಸಾಧ್ಯ ಇದ್ದಾರೆ ಸರ್. ನಮಗೆ ರಾಜ್ಯಗಳ ಯೋಜನೆಗಳಲ್ಲಿ ನಮಗೆ 2,30,00,000 ಬಿಡುಗಡೆ ಆಗಿದೆ ಸರ್. ಡಿಸೆಂಬರ್ ಅಂತ ಖರ್ಚಾಗಿದೆ ಸರ್, 100% ಆಗಿದೆ. ಕೇಂದ್ರ ವಲಯದಲ್ಲಿ ನಮಗೆ 3,58,00,000 ಬಿಡುಗಡೆ ಆಗಿದೆ ಸರ್, ಅದು ಎಕ್ಸ್ಪೆಂಡಿಚರ್ ಆಗಿದೆ ಸರ್. ಮತ್ತು ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ ಸರ್ ಒಟ್ಟು ನಾವು 34,234 ರೈತರಿಗೆ 6,74,00,000 ನಮಗೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿದೆ ಸರ್. ಅಷ್ಟು ರೈತರಿಗೆ ನೇರವಾಗಿ ಪ್ರತಿಯೊಬ್ಬ ರೈತರಿಗೂ ತಲಾ 2,000 ಅಂತೆ ಒಟ್ಟು 6,74,00,000 ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ ಸರ್. ಅಂಥದ್ದು ಆಗ್ತಾ ಇದೆ ಸರ್. ಇವಾಗ 7,000 ರೈತರಿಗೆ ಪ್ರಪೋಸಲ್ ಇದೆ ಸರ್. DC ಸಾಹೇಬ್ ಕಳಿಸಿದೆ ಸರ್ ಪ್ರಪೋಸಲ್ಲು. ಅದು 2 ಗ್ರೇಡ್ ಸರ್, ಅದು ಜಮಾ ಆಗುತ್ತೆ ಸರ್. ರೈತರು ನೇರವಾಗಿ DBT ಮುಖಾಂತರ ಖಾತೆಗೆ ಜಮಾ ಆಗುತ್ತೆ ಸರ್. ಹೋಗಿ DC ಸಾಹೇಬ್ ಮುಖಾಂತರ ಹೋಗಿದೆ ಸರ್. ಏನು ಮಾಡಿರಿ ಸರ್ ಅದು? ಇದು DPR ಇದೆ ಸರ್. ಅಲ್ಲಿ ಸರ್ ಆಧುನಿಕ ಕೃಷಿ ಸಂಶೋಧನಾ ಕೇಂದ್ರ ಅಂತ ಇದು ಮಾಡಿದೆ ಸರ್. ಈಗ ಬೆಳಿಗ್ಗೆ ಕಾಪಿ ಕೊಟ್ಟಿದ್ದೀನಿ ಸರ್. ಅದು ಕೊಟ್ಟಿದ್ದೀನಿ ಸರ್. ಗೌರ್ಮೆಂಟ್ ಇಲ್ಲ ಸರ್, ನಿಮ್ಮ ಫೈನಲ್ ಚರ್ಚೆ ಮಾಡ್ತೀನಿ ಸರ್. ಅದು ಸೈಂಟಿಸ್ಟ್ ಕರ್ಕೊಂಡು ಬರ್ತೀನಿ ಸರ್. ಮತ್ತೆ DPR ಎಲ್ಲ ರೆಡಿ ಆಗಿದೆ. ಒಂದು ಕಾಪಿ ಸಂತೋಷದ ಬೆಳಿಗ್ಗೆ ಕೊಟ್ಟಿದ್ದೀನಿ ಸರ್. ಕೊಟ್ಟಿದ್ದೀನಿ ಸರ್. ಒಂದು ಸೀಮಿತ ಆಗೋದು ಅಲ್ಲ ಸರ್, 10-12 ಡಿಪಾರ್ಟ್ಮೆಂಟ್ ಸರ್. ಅದು ಯಾಕಂದ್ರೆ ಬಹಳಷ್ಟು ದೊಡ್ಡ 100 135 ಹೌದೌದು ಸರ್. ಎಲ್ಲ ಕಾಂಪೊನೆಂಟ್ ಸೇರಿದೆ ಸರ್. ಸರ್ ಇವಾಗ ಅದ್ರಲ್ಲಿ ಗೋಡಾನ್ಗಳು ಸರ್. ಗೋಡಾನ್ದು 2 ವರ್ಷಕ್ಕೆ ನಾವು ಮಾತಾಡಿದ್ವಿ ಸರ್. ಬಟ್ 10 ವರ್ಷದಿಂದ ಲೀಸ್ ಇದೆ ಸರ್. ಅದರಿಂದನೂ ಸರ್ 10 ವರ್ಷ ಲೀಸ್ ಇದೆ ಅಂತ ಸರ್. ಅವರಿಗೆ ಅಲ್ಲ, ನಾನು ಟೈಲರಿಂಗ್ ಎಲ್ಲ ಮಾಡ್ಕೊಂಡು ನೀವು ಉಪಯೋಗ ಮಾಡ್ಕೊಂಡ್ರಲ್ಲ ಸರ್. ಫೈನಲ್ ಮಾತಾಡಿ ಚರ್ಚೆ ಮಾಡಿ ಯಾಕಂದ್ರೆ ಹೌದು ಸರ್. ಬಡ ಮಕ್ಕಳಿಗೆ ಒಳ್ಳೇದಾಗ್ತಿತ್ತು. ಗೋಡಾನ್ ಎಸ್ ಸರ್. ಅದು ವೇರ್ ಹೌಸ್ ಇದೆ ಸರ್. ವೇರ್ ಹೌಸ್ ಫೈನಲ್ ಮಾತಾಡಿದ್ವಿ ಸರ್. ನಾನು ಫೈನಲ್ ತಂದಾಗ ಚರ್ಚೆ ಮಾಡಿ ಲೀಸ್ ಟೈಮ್ ಏನಿದೆ ನೋಡ್ಕೊಂಡು ಇದು ಮಾಡಿ ಸರ್. ಸರ್ 3 ಯೋಜನೆಗಳು ಬರ್ತವೆ ಸರ್. ತೋಟಗಾರಿಕಾ ಕಟ್ಟಡಗಳು, ತೋಟಗಾರಿಕಾ ಕ್ಷೇತ್ರಗಳ ನಿರ್ವಹಣೆ ಮತ್ತು ಪ್ರಚಾರ ಮತ್ತು ಸಾಹಿತ್ಯ ಸರ್. ಇದರಲ್ಲಿ 6,34,00,000 ರೂಪಾಯಿ ರಿಲೀಸ್ ಆಗಿದೆ ಸರ್. ನಾವು ಇಲ್ಲಿವರೆಗೂ ಸರ್ 5,89,000 ರೂಪಾಯಿ ಖರ್ಚು ಮಾಡಿ 92% ಅಚೀವ್ಮೆಂಟ್ ಇದೆ ಸರ್ ಡಿಸ್ಟ್ರಿಕ್ಟ್ ಸೆಕ್ಟರ್ ಸ್ಕೀಮ್ಗಳಲ್ಲಿ. ಅದರಂತೆಯೇ ಸ್ಟೇಟ್ ಸೆಕ್ಟರ್ ಸ್ಕೀಮ್ಗಳಲ್ಲಿ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಮತ್ತು ಮಧುವನ ಮತ್ತು ಜೀವನ ಸಾಕಾಣಿಕೆ ಇದೆ ಸರ್. ಅದರಲ್ಲಿ ಒಟ್ಟು 72 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಸರ್. ಇಲ್ಲಿವರೆಗೂ 69 lakh rupees ಎಕ್ಸ್ಪೆಂಡಿಚರ್ ಮಾಡಿದ್ವಿ. ಟೋಟಲ್ 95% ಎಕ್ಸ್ಪೆಂಡಿಚರ್ ಆಗಿದೆ ಸರ್. ಅದರಂತೆ ಸರ್ ಕೇಂದ್ರ ವಲಯ ಯೋಜನೆಗಳು ಸರ್. ಅದರಲ್ಲಿ ಟೋಟಲ್ 4 ಸ್ಕೀಮ್ ಬರ್ತಾವೆ ಸರ್. ಮಧ್ಯದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ, SME ಯಾಂತ್ರೀಕರಣ. ಇದರಲ್ಲಿ 651 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಸರ್. 418 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಇಲ್ಲಿವರೆಗೂ 64% ಎಕ್ಸ್ಪೆಂಡಿಚರ್ ಆಗಿದೆ ಸರ್. ನಮಗೆ
ಒಬ್ಬರು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಹೌದು ಸರ್. ನಮ್ಮ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ? ಕಂಪ್ನಿ ಒಬ್ಬರು ಸರ್ ಎಲ್ಲಿದೆ? ಕರಗೋಡ ಅಂತ ಕಂಪ್ನಿ ಹೋಗಿಲ್ಲ ಸರ್. ಎಲ್ಲಿದ್ದಾರೆ ಅವರು? ಕಂಪ್ನಿ ಕುರುಗೋಡು ಆಫೀಸ್ನಲ್ಲಿದ್ದಾರಾ? ಎಲ್ಲಿದ್ದಾರೆ ಅವ್ರು? ಬಳ್ಳಾರಿ ಆಫೀಸಲ್ಲಿ. ಬಳ್ಳಾರಿ ಹಾಕಿರ್ಬೇಕು ಅವರು. ಕಂಪ್ನಿಯಲ್ಲಿ ಆಫೀಸ್ ಇಲ್ಲ ಸರ್. ಅದೆಲ್ಲ ನೀವು ಮಾಡ್ಕೋಬೇಕು. ಈ ಆಫೀಸ್ ಇರೋದ್ರಿಂದ ನೀವು ರೈತರನ್ನ ಬಳ್ಳಾರಿ ಹೊಸಮನೆ ತಿರುಗಾಡ್ಬೇಕು. ಅಲ್ಲ, ನಮಗೆ 99% ಇರಿಗೇಷನ್ ಕೂಡ ನೀವು ಅಧಿಕಾರಿಗಳೆಲ್ಲ ರೈತರ ಮಾಹಿತಿನ ಒಂದು ಗೌರ್ಮೆಂಟ್ ಚಾರ್ಜ್ ಹಣ ಮನೆಯಲ್ಲಿ ಇರ್ಬೋದಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಸರ್. ಅದು ರೈತ ನಿಮ್ಮ ಹತ್ರ ಕಾರಣ ಅವ್ರು 1,000-2,000 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಮಾಡ್ತೀವಿ ಸರ್. ನಾನು ಎಷ್ಟು ವರ್ಷದಲ್ಲ ನೀವು ನಾವಾಗಿ ಕೇಳಿ ಇಲ್ಲದ್ರೆ ಕ್ಲೋಸ್ ಇದೆ. ಅಲ್ಲ, ಇಲ್ಲಿ ಮಾತಾಡ್ಬೇಕಾದ್ರೆ ಕ್ಲೋಸ್ ಇಲ್ಲ ವ್ಯವಸ್ಥೆ ಅದು ಎಷ್ಟು ತೊಂದರೆ ಆಗ್ತಿತ್ತು. ಅಟ್ಲೀಸ್ಟ್ ರೈತರಿಗೆ ಮಾಹಿತಿಯನ್ನು ಕೊಡ್ಬೋದಲ್ಲ. ಕೆಲವೊಂದು ಮಾಹಿತಿ ರೈತ ಇಲ್ಲಿ ಬಂದು ನಮ್ಮ ಕುರುಗೋಡಿಂದ ಬಳ್ಳಾರಿ ಬರಬೇಕು, ಕಪ್ಪಲಿಂದ ಬಳ್ಳಾರಿ ಬರಬೇಕು, ಎಷ್ಟು ಮಾಡಿಸ್ತಾರೆ ಸರ್. ಒಂದು ಲೆಟರ್ ಕೊಡ್ಕೊಂಡು ಒಂದು ಪ್ರೊಡಕ್ಷನ್ ಅಲ್ಲ, ನಾನು ಕೇಳಿದೆ ನಿಮ್ಗೆ ಅದು ಬರಬಾರ್ದು. ಅಧಿಕಾರಿಗಳು ಅಂದರೆ ನಮ್ಮ ವೃತ್ತಿಗೆ ನ್ಯಾಯ ಕೊಡ್ಬೇಕಂದ್ರೆ ಜನಗಳಿಗೆ ನಾವು ಸಹಾಯ ಮಾಡಲೇಬೇಕಾಗ್ತಿತ್ತು. ಅದು ಬಿಟ್ಟು ನಾವು ಕೇಳಿದಾಗ ಇಲ್ಲ ಸರ್ ನಾವು ಹೋಗಿ ಮಾಡ್ತೇವೆ. ನಾನು ಕೇಳಿಲ್ಲ ಅಂದ್ರೆ ನಾನು 5 ವರ್ಷ ಆಗಿ ಆರಾಮಿಲ್ಲ ಕುಂತಲ್ಲಿ ನಾನು ನಿರ್ವಹಿಸಬೇಕು. ನಿಮ್ಮ ಕೆಲಸ ನೀವು ಒಂದು ಮಾಡ್ಕೊಂತಾರೆ. ಎಷ್ಟು ದಿನ ಕೈ ಆಫೀಸ್ ನೀವು ಎಷ್ಟು ದಿನ ನೀವು ಅಲ್ಲ ಮಾಡ್ತೀವಿ ಸರ್. ಲೆಟರ್ ಕೊಟ್ಕೊಂಡು ಆದಷ್ಟು ಬೇಗ ಮಾಡಿಸ್ತೀವಿ. ಆದಷ್ಟು ಬೇಗ ನನಗೆ ಹೇಳಿ. ಇಷ್ಟು ವರ್ಷ ಮುಗಿದು ಹೋಗಿ ಕತೆ ಇವಾಗ ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ ಎಷ್ಟು ದಿನ ಮಾಡ್ತೀವಿ ಇಂಪ್ಲಿಮೆಂಟ್? ಒಂದು ತಿಂಗಳಲ್ಲಿ ನಿಮ್ಮ ಅಧಿಕಾರಿ ಯಾರು ನನಗೆ ಬಂದು ಕಾಣ್ಬೋದು ಸರ್. ಆಫೀಸ್ ಸಮೇತ ಅಧಿಕಾರಿಗಳು ಯಾರು ಇದು ಮಾಡಿ ನನಗೆ ಒಂದು ತಿಂಗಳು ಡೇಟ್ ಎಷ್ಟು? 2 ಮುಂದಿನ ತಿಂಗಳು 2ನೇ ತಾರೀಕು ಸರ್ ಈ ಆಫೀಸ್ ಮಾಡಿದ್ವಿ ಸರ್. ರೈತರು ಯಾರು ಬಂದು ನಮ್ಮ ಹತ್ರ ಕಳಿಸ್ಕೊಂಡು ನೀವು ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಆ ರೀತಿ ಹೇಳೋದಕ್ಕಾಗಲ್ಲ. ನಿಮ್ಮ ರೈತ ಸಂಪರ್ಕ ಕೇಂದ್ರ ಜಾಗ ಇಲ್ವಾ? ಒಬ್ಬರು ಏರ್ಸೋ ಇರ್ತಾರೆ, ಒಬ್ರು ಕ್ಲರ್ಕ್ ಇರ್ತಾರೆ, FD ಇರ್ತಾರೆ, ಒಬ್ಬರು ಇಲ್ಲ 2ನೇ ತಾರೀಕಲ್ಲ ಹೋಗ್ಬೇಕು. ಆರ್ಡರ್ ಆಗ್ತದೆ ಸರ್. ಆರ್ಡರ್ ಹಾಕ್ಬಿಟ್ಟು ಅವ್ರು ಎಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ ಅಲ್ಲಿ ಹೋಗ್ಕೊಂಡು ಕೇಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಮುಂಚೆ ಅವ್ರ ಜೊತೆ ಇದ್ದಿದ್ದು, ಈಗ ಬೈಫರ್ಕೇಟ್ ಆಗಿ ಆರ್ಟಿಕಲ್ಚರ್ ಆಗಿದೆ. ಹಾಗಂತ ಹೇಳಿ ರೈತರು ಒಂದು ರೈತ ಸಂಪರ್ಕ ಕೇಂದ್ರ ಮಾಡಿರೋದ್ರಿಂದ ಅದು ಕೂತ್ಕೊಳ್ಳಿ. ನಾಳೆ ಆರ್ಡರ್ ಮಾಡಿ ಸರ್. ನಾಳೆ ಆಯ್ತು. ತಮ್ಮ ಬಂದು ಭೇಟಿ ಹಾಕಿ ಹೇಳ್ತೀವಿ ಸರ್. ಓಕೆ ಇಲ್ಲ ಮಾಡಿಸ್ತೀವಿ ಸರ್. ನಾಳೆ ಇಲ್ಲ ಬಾಂಕರೆಲ್ಲ ಸೇರಿ 1,30,30,000 ಸರ್ ನಮಗೆ ಗುರಿ ಕೊಟ್ಟಿದ್ದಾರೆ. 93% ಅಚೀವ್ಮೆಂಟ್ ಇದೆ ಸರ್. ಇದರಲ್ಲಿ ಫೈನಾನ್ಸಿಯಲ್ ಅಚೀವ್ಮೆಂಟ್ ಕೇಳಕ್ಕಾದ್ರೆ ನಮ್ಮದು ಈ ಉಪನಿರ್ದೇಶಕರ ಕಚೇರಿ ಸರ್. ಮೆರವಣಿಗೆ ಕಟ್ಟಡ ನಿರ್ವಹಣೆ ನಮಗೆ 70 ಲಕ್ಷ ಬಂದಿದೆ ಸರ್. ಈ ಪಂಚಾಯತ್ ರಾಜ್ ಇಲಾಖೆಯನ್ನು ಇಂಜಿನಿಯರ್ ಇಲಾಖೆ ಹಾಕ್ತಾ ಇದ್ದಾರೆ ಸರ್. ಅದು ಈ ತಿಂಗಳಲ್ಲಿ ಖರ್ಚಾಗ್ತದೆ ಸರ್. ಬಿಲ್ ಸಬ್ಮಿಟ್ ಮಾಡಿದ ತಕ್ಷಣ ಟ್ರೆಜರಿ ಸಬ್ಮಿಟ್ ಮಾಡ್ತೀವಿ ಸರ್. ಮತ್ತು ICDS ಸಿಬ್ಬಂದಿ ಇದೆ ಸರ್. ಅದು 93% ಆಗಿದೆ. ಒಂದು ಅಂಗವಿಕಲರ ವೃದ್ಧಾಶ್ರಮ ಇದೆ ಸರ್. ವೃದ್ಧಾಶ್ರಮ ಇದೆ ಸರ್. ಅದು ಪ್ರತಿ ವರ್ಷ ಖರ್ಚಾಗ್ತಾ ಇದೆ ಸರ್. ಅದು ವೃದ್ಧಾಶ್ರಮ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದು ಖರ್ಚಾಗಿದೆ ಸರ್. ICDS ಸರ್ ಅದು ಸಹ 70% ಆಗಿದೆ ಸರ್. ಟೋಟಲ್ ಅವರೇಜ್ ನಮ್ದು 79% ಇದುವರೆಗೂ ಎಲ್ಲ ಸ್ಕೀಮ್ನಲ್ಲಿ ಅಚೀವ್ಮೆಂಟ್ ಆಗಿದೆ ಸರ್. ಉದ್ಯೋಗಿಗೆ ಮಾತ್ರ ಈಗ ಅರ್ಜಿ ಹಾಕಿದೆ ಸರ್. ಅವು ಡೌನ್ಲೋಡ್ ಮಾಡ್ತಾ ಇದ್ದೀವಿ. ಮಹಿಳಾ ಅಭಿವೃದ್ಧಿ ನಿಗಮದಿಂದ ಉದ್ಯೋಗಿ ಸ್ಕೀಮ್ ಇದೆ ಸರ್. ಅದನ್ನ ಅಪ್ಲಿಕೇಶನ್ ಒಂದು 2 ಆಪ್ಷನ್ ಕಾಲ್ ಮಾಡಿದ್ದಾರೆ. ಅವು ಈಗ ಡೌನ್ಲೋಡ್ ಮಾಡ್ತೀವಿ ಸರ್. ನಮ್ಮ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು. ಒಂದೊಂದು ಕ್ಷೇತ್ರಕ್ಕೆ 6 ಜನಕ್ಕೆ ಮಹಿಳೆಯರಿಗೆ ಉದ್ಯೋಗ ಕೊಡಕ್ಕೆ ಸ್ವಯಂ ಉದ್ಯೋಗ ಮಾಡೋಕ್ಕೆ ನಾವು ಸಬ್ಸಿಡಿ ಮುಖಾಂತರ ರಿಲೀಸ್ ಮಾಡ್ತೀವಿ ಸರ್. ಬ್ಯಾಂಕ್ ಲೋನ್ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ನಾವು ಸಬ್ಸಿಡಿ ರಿಲೀಸ್ ಮಾಡ್ತೀವಿ ಸರ್. ಆಮೇಲೆ ಗೋವರ್ನೆನ್ಸ್ ಬರ್ತೇನೆ ಸರ್.
ನಮ್ಮಲ್ಲಿ 90% ಗೃಹಲಕ್ಷ್ಮಿ ಆಗಿದೆ ಸರ್. ನಮಗೆ ಇನ್ನೊಂದು 10% ಆಗಬೇಕು ಸರ್. 10% ಅದರಲ್ಲಿ APL ಕಾರ್ಡ್ ಇತ್ತು ಸರ್. ಆಮೇಲೆ ಹೊಸ ಕಾರ್ಡ್ ಸ್ವಲ್ಪ ತಿದ್ದುಪಡಿಯಾಗಿ ಬಂದಿದೆ ಸರ್. 3750 ಹೊಸ ಕಾರ್ಡ್ ತಿದ್ದುಪಡಿಯಾಗಿ ಬಂದಿದೆ. ಅದು ಸಿಡಿಗೆ ಹೋದರೆ ಈಗ KYC ಮಾಡಿಸ್ಬೇಕು ಸರ್. ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಕ್ಕೆ ಅವ್ರಿಗೆ ಇದನ್ನು ಪಾಸ್ವರ್ಡ್ ಕೊಟ್ಟಿದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು 2 ವರ್ಷದಿಂದ ನಾವು ದುಡ್ಡು ಹಾಕಿದ್ದೀವಿ ಸರ್. ಸ್ವಲ್ಪ ಎಕ್ಸಾಮ್ಸ್ಗೆ ಅಲ್ಲೇ ಆಗ್ತಾ ಇತ್ತು. ಈಗ ಒಂದೇ ಸರಿಗೆ 5 ತಿಂಗಳು ಒಂದೇ ಸರಿ ಬಿದ್ದಿದೆ ಸರ್. 10,000 ಒಂದೇ ಸರಿ ಹಾಕಿದೆ ಸರ್. ಟೋಟಲಿ ಡಿಸೆಂಬರ್ ತನಕ ಎಲ್ಲರಿಗೂ ಡಿಸೆಂಬರ್ ತನಕ 2,000 ಅವ್ರ ಅಕೌಂಟ್ಗೆ ಜಮಾ ಆಗ್ತಾ ಇದೆ ಸರ್. ಇನ್ನು ಪ್ರಾಬ್ಲಮ್ ತಾವು ಹೇಳಿದ್ರೆ ಸರ್, ನಾನು ಚರ್ಚೆ ಮಾಡಿದೆ. 23ನೇ ತಾರೀಕಿನ ಗ್ರಾಮ ಪಂಚಾಯತ್ ನಮ್ಮ ಕ್ಷೇತ್ರದಲ್ಲಿ ಒಂದು ಕ್ಯಾಂಪ್ ಮಾಡ್ತೀವಿ ಸರ್. ನೀವು ಅದು ಗ್ರಾಮ ಪಂಚಾಯತಿ ಪೂರ ಅವೇರ್ನೆಸ್ PPO ಮತ್ತು ಮಾಡ್ತೀವಿ ಸರ್. ನೀವು ಯಾವ ಗ್ರಾಮ ಪಂಚಾಯತಿ ಹೋದ್ರೆ ಆ PPO ಮತ್ತು EO ಕೊಡ್ತಾರೆ. ದೊಡ್ಡ ಅಡ್ವಾನ್ಸ್ ಆಗಿ ನಿಮ್ಮ ಕಾರ್ಯಕ್ರಮಗಳನ್ನ ಅವ್ರಿಗೆ ಇದು ಮಾಡಿದ್ರೆ ಆಯ್ತು ಸರ್. ಒಂದು ಸ್ವಲ್ಪ ಎಲ್ಲ ಆಯ್ತು ಸರ್. ಗ್ರಾಮ ಪಂಚಾಯತಿ ಮಾಡಿ ಮೀಟಿಂಗ್ ಮಾಡಿ ಗೃಹಲಕ್ಷ್ಮಿ ಬಹಳಷ್ಟು ಫೋನ್ ಮಾಡ್ತಾರೆ. ಗ್ರಾಮ ಪಂಚಾಯತಿ ಬಹಳಷ್ಟು ಮಾಡಿಸಿ ಸರ್, ಮಾಡಿಸಿ ಸರ್. ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಒಂದ್ಸತಿ ಬಳ್ಳಾರಿ ಭಾಗ ಮಾಡಿದ್ವಿ. ಇಲ್ಲ, ತಾವು 23ನೇ ತಾರೀಕು ನಂತರ ಮಾಡೋಣ ಅಂತ ಸರ್. ಮಾಡಿದ್ವಿ. ನೀವು ಅಟ್ಲೀಸ್ಟ್ ಅವಾಗ ಕೊಟ್ಬಿಡ್ರಿ. ಆಯ್ತು ಸರ್, ನಾನು ಮಾಡ್ತೀನಿ. ಈಗ ಅವ್ರಿಗೆಲ್ಲ ನೀವು ಮೆಸೇಜ್ ಕೊಟ್ಬಿಡ್ರಿ. ಆಯ್ತು ಸರ್. ಅವ್ರು ಹೊಸ ಯಾರ್ಯಾವೆಲ್ಲ ಡೇಟ್ ಫಿಕ್ಸ್ ಮಾಡ್ತಾರೆ ಸರ್. ಇಲ್ಲ ನಮ್ಮ ಸೂಪರ್ವೈಸರ್ಸ್ ಅಂಡ್ ಪಂಚಾಯತ್ ಮಾಡೋ ವ್ಯವಸ್ಥೆ ಮಾಡಿ ಸರ್. ಓಕೆ ಮಾಡಿಸ್ತೀನಿ ಸರ್. ಸರಿ ಮೇಡಮ್, ಮಾಡ್ಕೊಂಡ್ಬಿಡ್ರಿ. ನಾವು ಹೋಗಿದ್ರೆ ಆರ್ಡರ್ ಮಾಡಿ ಕೊಟ್ಬಿಡೋದು. ಇನ್ನೂ ಭಾಳ ಒಳ್ಳೆಯದು. ಆಯ್ತು ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.